ಅತಿ ಹೆಚ್ಚು ಜನರಿಗೆ ಪ್ರಿಯವೂ ಅತ್ಯಂತ ಹೆಚ್ಚು ಜನಪ್ರಿಯವೂ ಆಗಿರುವ ಮಾಧ್ಯಮ ಎಂದರೆ ಸಂಗೀತ. ಅಂತಹ ಸಂಗೀತದ ಹೆಸರನ್ನೇ ಹೊತ್ತ ಸಂಗೀತ ಕ್ಯಾಸೆಟ್ಸ್ ಎನ್ನುವ ಧ್ವನಿ ಸುರುಳಿಗಳು ಸಂಗೀತದಷ್ಟೇ ಜನಪ್ರಿಯವಾಗಿ ಸಂಗೀತ ಮಾಧ್ಯಮಕ್ಕೇ ಒಂದು ರೂಪಕ ಎನಿಸಿತ್ತು. ಜನಪದ ಸಂಗೀತದಿಂದ ಹಿಡಿದು ಶಾಸ್ತ್ರೀಯ ಸಂಗೀತ ತನಕ ಎಲ್ಲ ಪ್ರಕಾರದ ಸಂಗೀತ ರಸಿಕರ ಮನಸೂರೆಗೊಂಡ ಈ ಸಂಗೀತ ಕ್ಯಾಸೆಟ್ಟಿನ ಹುಟ್ಟಿಗೆ ಕಾರಣರಾದ ಎಚ್.ಎಂ. ಮಹೇಶ್ ಎನ್ನುವ ಅಪರೂಪದ ಸಾಧಕನೊಬ್ಬನ ಜೀವನದ ಕೆಲವು ಸಂದರ್ಭಗಳನ್ನು ಇಣಿಕಿ ನೋಡುವ ಪ್ರಯತ್ನ ಇದು. ಬಾಲ್ಯದಿಂದಲೇ ಸಂಗೀತದ ಗೊಂಗು ಹಿಡಿದು ಹಿನ್ನೆಲೆ ಸಂಗೀತಗಾರನಾಗುವ ಕನಸು ಕಂಡ ಶ್ರೀ ಎಚ್.ಎಂ. ಮಹೇಶ್ ಅವರ ಸಾಧನೆ ಸಂಗೀತದ ಅಭಿರುಚಿಗೆ, ಸಂಗೀತ ಆಲಿಸುವ ಪರಂಪರೆಗೆ ಒಂದು ಭಿನ್ನ ಆಯಾಮ ಕೊಟ್ಟಿರುವಂಥದ್ದು. ಕಾಸರಗೋಡು ಮೂಲದ ಗಡಿನಾಡ ಕನ್ನಡಿಗರಾದ ಮಹೇಶ್ ಸಂಗೀತದ ಬೆನ್ನು ಹಿಡಿದು ಚೆನ್ನೈಗೆ ಹೋಗಿ 4-5 ದಶಕಗಳ ಕಾಲ ಚೆನ್ನೈಯಲ್ಲಿದ್ದುಕೊಂಡೇ ಕನ್ನಡದ ಸೇವೆ ಮಾಡಿದ ಒಬ್ಬ ಅಪರೂಪದ ವ್ಯಕ್ತಿ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು, ಅದಮ್ಯ ಉತ್ಸಾಹದಿಂದ ಗುರಿ ಸಾಧಿಸುವ ಛಲವನ್ನೂ ಹೊಂದಿದ ಇವರ ಬದುಕು ಆದರ್ಶಪ್ರಾಯವಾದದ್ದು. ಕೇರಳ ಕರ್ನಾಟಕ ಗಡಿಯ ಸೆರಗಿನಲ್ಲಿರುವ ಕಾನ ಎಂಬ ಗ್ರಾಮದ ಹರಿಯಪ್ಪನ ಮೂಡುಕೆರೆಯಲ್ಲಿ ವಾಸವಾಗಿದ್ದ ಪ್ರಸಿದ್ಧ ಪತ್ರಕರ್ತರಾಗಿ, ಸಾಹಿತಿಯಾಗಿ, ಗಡಿನಾಡ ಕನ್ನಡ ಹೋರಾಟಗಾರರಾಗಿ ಹೆಸರಾದ ಶ್ರೀಯುತ ಎಚ್.ಎಂ. ನಾರಾಯಣ ಭಟ್ ಮತ್ತು ವೆಂಕಟೇಶ್ವರಿಯವರ ಹಿರಿಯ ಮಗ ಮಹಾಲಿಂಗನೇ ಈ ನಮ್ಮ ಮಹೇಶ. ಮಹಾಲಿಂಗನ ಬಾಲ್ಯದ ಪರಿಸರ ಸದಾ ಹಾಡು, ಕತೆ, ಭಜನೆ, ವಾಚನ, ಪಾರಾಯಣಗಳ ಗೇಯತೆಯಿಂದ ಕೂಡಿದ್ದಾಗಿತ್ತು. 5-6 ವರ್ಷದ ಹುಡುಗನಾಗಿದ್ದಾಗ ಅಪ್ಪ ಮನೆಗೆ ತಂದ ರೇಡಿಯೋ ಎನ್ನುವ ಪೆಟ್ಟಿಗೆಯಿಂದ ಹಾಡು ಹೇಗೆ ಬರುತ್ತದೆ ಎಂಬ ಕುತೂಹಲದ ಸಂಭ್ರಮ ಈ ಎಳೆಯ ಹುಡುಗನಿಗೆ. ರೇಡಿಯೋದ ಕಿವಿಯನ್ನು ತಿರುಗಿಸಿ ಹಾಡುಗಳನ್ನು ಆಸ್ವಾದಿಸುತ್ತಾ ದಿನವಿಡೀ ಹಾಡಿನ ಗುಂಗಿನಲ್ಲಿಯೇ ಮಹಾಲಿಂಗನ ಆಟ ಪಾಠ ಕೆಲಸ ಕಾರ್ಯಗಳು ಸಾಗುತ್ತಿದ್ದವು. ಕಾಳಿಂಗರಾಯರ ಕಂಠದಲ್ಲಿ ಪ್ರತಿದಿನದ ಮೊದಲ ಗೀತೆಯಾಗಿ ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಕನ್ನಡ ಗೀತೆಯಿಂದ ಹಿಡಿದು ದಿನವಿಡೀ ಪ್ರಸಾರವಾಗುತ್ತಿದ್ದ ಕನ್ನಡ ಗೀತೆಗಳನ್ನು, ಚಿತ್ರಗೀತೆಗಳನ್ನು ಕೇಳುವುದು ಹುಡುಗ ಮಹಾಲಿಂಗನ ನಿತ್ಯ ದಿನಚರಿಯಾಯಿತು. ಕಿವಿಯಿಂದ ಕೇಳುತ್ತಿದ್ದಂತೆ ಹಾಡುಗಳ ಧಾಟಿ ಕರಗತವಾಗುತ್ತಿತ್ತು. ಮನೆಯಲ್ಲಿ ಅಮ್ಮ ಹಾಡುತ್ತಿದ್ದ ಸಂಪ್ರದಾಯದ ಹಾಡುಗಳು, ಭಜನೆಯ ಹಾಡುಗಳು ಮತ್ತು ತನ್ನ ಪರಿಸರದಲ್ಲಿ ಕೇಳಿಬರುತ್ತಿದ್ದ ಹಾಡುಗಳೆಲ್ಲ ಕೇಳುತ್ತಿದ್ದಂತೆಯೇ ಕಂಠಪಾಠವಾಗುತ್ತಿತ್ತು. ಗೆಳೆಯರು, ಹಿರಿಯರು ಅವರವರ ಇಷ್ಟದ ಹಾಡನ್ನು ಮಹಾಲಿಂಗನಿಂದ ಹಾಡಿಸಿ ಸಂತೋಷಪಡುತ್ತಿದ್ದರು. ವಿನಯವಂತನೂ ಸ್ನೇಹಶಾಲಿಯೂ ಆದ ಮಹಾಲಿಂಗನೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಕಾಸರಗೋಡು ಬದಿಯಡ್ಕದ ನವಜೀವನ ಹೈಸ್ಕೂಲ್ನಲ್ಲಿ ಲಲಿತ ಕಲೆಗಳ ಅಭಿವ್ಯಕ್ತಿಗೆ ಸದಾ ಪ್ರೋತ್ಸಾಹದ ವಾತಾವರಣ. ಗುರುಗಳಾಗಿದ್ದ ಪ್ರಸಿದ್ಧ ಕವಿ ಕಯ್ಯಾರ ಕಿಂಜಣ್ಣರಯ್ಯವರು ಹುಡುಗ ಮಹಾಲಿಂಗನನ್ನು ಮೆಚ್ಚಿ ಬೆನ್ನು ತಟ್ಟುತ್ತಿದ್ದರು. ಗುರುಗಳಿಂದ ಭೇಷ್ ಅನ್ನಿಸಿಕೊಂಡದ್ದು ಮಹಾಲಿಂಗನನ್ನು ಕನ್ನಡ ಭಾವಗೀತೆಗಳತ್ತ ಆಕರ್ಷಿತನಾಗುವಂತೆ ಮಾಡಿತು. ಊರಿಗೆ ಬಂದ ಕಂಪೆನಿ ನಾಟಕದ ಹಾಡಿನ ಗುಂಗು ಸದಾ ಮನದಲ್ಲಿ ಉಳಿಯುತ್ತಿತ್ತು. ಕನ್ನಡ ಕವಿಗಳ ಹಾಡನ್ನು ರೇಡಿಯೋದಲ್ಲಿ ಆಲಿಸುವುದು, ಚಿತ್ರಗೀತೆಗಳ ಧಾಟಿಗೆ ಸಾಹಿತ್ಯವನ್ನು ಜೋಡಿಸಿಕೊಳ್ಳುವುದು ಇವು ಮಹಾಲಿಂಗನ ಬಹಳ ಪ್ರಿಯ ವಿಷಯವಾಯಿತು. ಕ್ರಮೇಣ ಕನ್ನಡ ಕವಿತೆಗಳಿಗೆ ರಾಗ ಸಂಯೋಜಿಸಿ ಹಾಡುವ ತುಡಿತ ಪ್ರಾರಂಭವಾಯಿತು. ಹಿಂದಿ ಸಿನೆಮಾದ ಪ್ರಸಿದ್ಧ ಹಿನ್ನೆಲೆ ಗಾಯಕ ಮುಕೇಶ್ ಅವರ ದನಿಯೂ ಮಾಧುರ್ಯವೂ ಸಹಜವಾಗಿ ಒಲಿದದ್ದು ಮಹಾಲಿಂಗನಿಗೆ ವರವಾಯಿತು. ಮನೆಯ ಆಸುಪಾಸಿನಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ವಾದ್ಯವೃಂದದ ಜೊತೆ ಹಾಡುತ್ತಾ ಜನಪ್ರಿಯತೆಯೂ ಬೆಳೆಯಿತು. ಮುಂದೆ ಮಂಗಳೂರಿನ ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅಂತರ್ ಕಾಲೇಜ್ ಗಾಯನ ಸ್ಪರ್ಧೆಗಳಲ್ಲಿ ಬಹುಮಾನಗಳ ಸುರಿಮಳೆಯಾಗತೊಡಗಿತು. ಒಂದು ಸಾರಿ ಮಹಾಲಿಂಗ ಹಾಡಿದ ಸಜ್ಜನರೇ ಜೂಟು ಮತ್ತು ಬೋಲೋ ಎನ್ನುವ ಮುಕೇಶರ ಹಾಡು ಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ಮಂಗಳೂರಿನ ಅಶೋಕ್ ಚರಣ್ ಅವರ ಗಮನ ಸೆಳೆದು ಅವರು ತಮ್ಮ ವಾದ್ಯವೃಂದಕ್ಕೆ ಆಹ್ವಾನಿಸಿದರು. ಅಂದಿನ ಪ್ರಖ್ಯಾತ ಅಶೋಕ್ ಚರಣ್ ನೈಟ್ ಕಾರ್ಯಕ್ರಮದಲ್ಲಿ ಪ್ರಮುಖ ಗಾಯಕರಾಗಿ
ಅದರಲ್ಲೂ ಮುಖೇಶರ ದನಿಯಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಮಹಾಲಿಂಗರ ರಫಿ ಮನ್ನಾಡೆಯ ಹಾಡುಗಳಿಗೂ ಬಹಳಷ್ಟು ಬೇಡಿಕೆ ಇರುತ್ತಿತ್ತು. ಹೋದೆಡೆಯಲ್ಲೆಲ್ಲ ಒನ್ಸ್ ಮೋರ್ ಪ್ರೋತ್ಸಾಹ ಮೆಚ್ಚುಗೆ ದೊರೆಯದೇ ಇರುತ್ತಿರಲಿಲ್ಲ. ಅನುಕರಣೆಯ ಹಾಡುಗಳನ್ನೇ ಹಾಡಿ ತೃಪ್ತಿಯಾಗದ ಮಹಾಲಿಂಗನಿಗೆ ಹಿನ್ನೆಲೆ ಗಾಯಕನಾಗಬೇಕೆಂಬ ಹಂಬಲ ಹೆಚ್ಚಾಯಿತು. ಅದಕ್ಕಾಗಿ ಶಾಸ್ತ್ರೀಯ ಸಂಗೀತ ಪಾಠಕ್ಕೆ ಸೇರಿಕೊಂಡರೂ ಕೆಲವೊಂದು ಅನಾನುಕೂಲತೆಗಳಿಂದಾಗಿ ಸಂಗೀತ ಪಾಠ ಬಹುಬೇಗನೆ ನಿಂತು ಹೋಯಿತು. BSc ಮುಗಿದ ನಂತರ ಹಿನ್ನೆಲೆ ಸಂಗೀತಕ್ಕೆ ತರಬೇತಿಯನ್ನು ನೀಡಲಾಗುತ್ತದೆ ಎಂಬ ಜಾಹೀರಾತು ನೋಡಿ ಇಮ್ಮಡಿ ಉತ್ಸಾಹದಿಂದ ಬ್ಯಾಂಗ್ಳೂರಿಗೆ ಬಂದು ದಾಖಲಾದರೂ ಅದು ವ್ಯಾಪಾರದ ತಂತ್ರ ಎನ್ನುವುದು ಅರ್ಥವಾಗಿ ಊರಿಗೆ ಹಿಂದಿರುಗಿದರು. ಆದರೆ ಅಷ್ಟಕ್ಕೆ ನಿರಾಶರಾಗದೆ ಪ್ರಮುಖ ಸಂಗೀತ ನಿರ್ದೇಶಕರ, ಗಾಯಕರ ವಿಳಾಸ, ದೂರವಾಣಿ ಸಂಖ್ಯೆಗಳನ್ನು ಪತ್ತೆ ಮಾಡಿ ಅವರ ಭೇಟಿಗೆಂದು ಮದ್ರಾಸಿಗೆ ಹೊರಟೇ ಬಿಟ್ಟರು. TG ಲಿಂಗಪ್ಪ, ರಾಜನ್ ನಾಗೇಂದ್ರ, ವಿಜಯ ಭಾಸ್ಕರ್, M ರಂಗಾರಾವ್ ಮುಂತಾದವರ ಪರಿಚಯವೂ ಆಗಿ ಅವರೊಂದಿಗೆ ಆಗಾಗ ಸ್ಟುಡಿಯೋದಲ್ಲಿ ಧ್ವನಿಮುದ್ರಣವನ್ನು ನೋಡುವ ಅವಕಾಶವೂ ದೊರಕಿತು. ಇದು ಮಹಾಲಿಂಗರಿಗೆ ಚೇತೋಹಾರಿಯಾದ ಪ್ರವೃತ್ತಿಯಾಯಿತು. ಧ್ವನಿಮುದ್ರಣ ವ್ಯವಸ್ಥೆಗಳು ವಿಶೇಷ ಆಸಕ್ತಿಯ ವಿಷಯವಾಯಿತು. ಕರಾವಳಿಯ ಅಂದಿನ ಪ್ರಸಿದ್ಧ ದಿನಪತ್ರಿಕೆ ನವಭಾರತ ತಮ್ಮ ಪತ್ರಿಕೆಗೆ ಚಿತ್ರವಾರ್ತಾ ವರದಿಯನ್ನು ನೀಡಬೇಕೆಂಬ ಆಹ್ವಾನ ನೀಡಿದ್ದರಿಂದ ಚಿತ್ರವಾರ್ತಾ ವರದಿಗಾರರಾಗಿ ಮೊದಲ ವೃತ್ತಿ ಜೀವನ ಆರಂಭವಾಯಿತು. ಇವರ ಚಿತ್ರವಾರ್ತಾ ವರದಿ ಓದುಗರ ಪ್ರಮುಖ ಆಕರ್ಷಣೆಯೂ ಆಯಿತು. ಕೆಲವು ಕಾಲದ ನಂತರ ಉದಯವಾಣಿ ಪತ್ರಿಕೆ ಪ್ರಾರಂಭವಾಗಿ ಅದರಲ್ಲೂ ಚಿತ್ರಸಂಗೀತದ ವರದಿ ನೀಡಲು ಆಹ್ವಾನ ಬಂತು. ವೃತ್ತಿಯ ಮೇಲಿನ ನಿಷ್ಠೆಯಿಂದ ಮಹಾಲಿಂಗ ಮದ್ರಾಸಿನಲ್ಲೇ ನೆಲೆಯೂರಿದರು. ಪ್ರತಿದಿನವೆಂಬಂತೆ ಚಿತ್ರ ಸಾಹಿತಿಗಳಾದ ಚಿ ಉದಯಶಂಕರ್, ವಿಜಯ ನರಸಿಂಹ ಮುಂತಾದವರ ಒಡನಾಟ ಹೆಚ್ಚಾಯಿತು. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಚಯವಾಯಿತು. ಮುಂದಿನ ದಿನಗಳಲ್ಲಿ ಡಾಕ್ಟರ್ ರಾಜ್ ಮತ್ತು ಕುಟುಂಬದವರೊಂದಿಗೆ ಬಹಳ ಆತ್ಮೀಯತೆ ಕೂಡ ಬೆಳೆದು ಬಂತು. ತನ್ನ ಆರಾಧ್ಯ ದೇವರುಗಳೇ ಆದ ಚಿತ್ರರಂಗದ ಅತಿರಥ ಮಹಾರಥರನ್ನು ಒಡನಾಡುವ ಕ್ಷಣಗಳು ಕನಸಂಬಂತೆಯೇ ಸೃಷ್ಟಿಯಾದವು. ತಾಂತ್ರಿಕ ಬಳಗದಿಂದ ತೊಡಗಿ ಕಲಾವಿದ, ಚಿತ್ರ ನಿರ್ಮಾಪಕರವರೆಗೆ ಎಲ್ಲರೊಂದಿಗೂ ಉತ್ತಮ ಒಡನಾಟ ಸಂಪರ್ಕ ಬೆಳೆಯಿತು. ಆಗ ಕನ್ನಡದ ಬಹುತೇಕ ಚಿತ್ರಗಳ ದೃಶ್ಯೀಕರಣ, ಧ್ವನಿಮುದ್ರಣ ಮುಂತಾದ ಎಲ್ಲ ಕೆಲಸಗಳು ಮದ್ರಾಸಿನಲ್ಲೇ ಆಗುತ್ತಿದ್ದುದರಿಂದ ಸಂಬಂಧಪಟ್ಟ ಎಲ್ಲರ ಪರಿಚಯ, ಗೆಳೆತನ ಲಭಿಸಿತು. ಹಿನ್ನೆಲೆ ಗಾಯಕನಾಗುವ ಆಸೆಯನ್ನು ಹೊತ್ತ ಮಹಾಲಿಂಗ ಭಟ್ಟರನ್ನು ಸಂಗೀತ ನಿರ್ದೇಶಕರುಗಳಾದ ವಿಜಯ ಭಾಸ್ಕರ್, ಉಪೇಂದ್ರ ಕುಮಾರ್, ರಾಜನ್ ನಾಗೇಂದ್ರ ಮೊದಲಾದವರು ಯಾರೂ ನಿರಾಸೆಗೊಳಿಸಲಿಲ್ಲ. ಹಲವು ಚಿತ್ರಗಳಲ್ಲಿ ಹಾಡುವ ಅವಕಾಶವೂ ಬಂದೊದಗಿತು. ಅದೇ ಸಮಯದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕೇಳ್ಕರ್ ಎಂಬ ಗುರುಗಳ ಬಳಿ ಅಭ್ಯಾಸ ಮಾಡತೊಡಗಿದ್ದು ಅವರ ಗಾಯನಕ್ಕೆ ಪುಷ್ಟಿ ನೀಡಿತು. ಬಾಲ್ಯದಿಂದಲೂ ಮುಖೇಶ್ ಅವರನ್ನು ಆರಾಧಿಸಿಕೊಂಡು ಬಂದ ಮಹಾಲಿಂಗ ಒಂದು ದಿನ ತನ್ನ ಹೆಸರನ್ನು ಮಹೇಶ್ ಎಂದು ಬದಲಿಸಿಕೊಂಡರು. ಹಾಡುಗಳ ಪ್ರಸಾರಕ್ಕಾಗಿ ಅಂದು ಚಾಲ್ತಿಯಲ್ಲಿದ್ದುದು ಗ್ರಾಮಫೋನ್ ತಟ್ಟೆಗಳು. ಇವು ಕಲ್ಕತ್ತಾದಲ್ಲಿ ಮಾತ್ರ ಧ್ವನಿಮುದ್ರಣಗೊಳ್ಳುತ್ತಿದ್ದವು. ಅದರಲ್ಲಿ 3 ನಿಮಿಷ 20 ಸೆಕೆಂಡುಗಳ 2 ಹಾಡುಗಳನ್ನು ಮಾತ್ರ ಅಳವಡಿಸಬಹುದಾಗಿತ್ತು. ಚಿತ್ರ ತಯಾರಕರು ತಮ್ಮ ಚಿತ್ರದ ಹಾಡುಗಳನ್ನು ಸೌಂಡ್ ಪಾಸಿಟಿವ್ ಫಿಲ್ಮಲ್ಲಿ ಸಿದ್ಧಪಡಿಸಿ ಕಲ್ಕತ್ತಾದಲ್ಲಿರುವ HMV ಗ್ರಾಮ್ಫೋನ್ ಸಂಸ್ಥೆಗೆ ಸಂಸ್ಕರಣೆ ಮಾಡಲು ಕಳಿಸಬೇಕಾಗಿತ್ತು. ಕನ್ನಡದಲ್ಲಿ ವಿಕ್ರಮ್ ಪ್ರೊಡಕ್ಷನ್ಸ್, ಪದ್ಮಿನಿ ಪಿಕ್ಚರ್ಸ್ ಮೊದಲಾದ ಕೆಲವು ಪ್ರಮುಖ ಚಿತ್ರ ನಿರ್ಮಾಣ ಸಂಸ್ಥೆಗಳು ಮಾತ್ರ ದುಬಾರಿಯಾದ ಈ ಸೌಂಡ್ ಪಾಸಿಟಿವ್ ಫಿಲ್ಮನ್ನು ತಯಾರಿಸುತ್ತಿದ್ದವು. ಹಾಗಾಗಿ ಕೆಲವೇ ಚಿತ್ರಗೀತೆಗಳು ಮಾತ್ರ ಗ್ರಾಮ್ಫೋನ್ ರೆಕಾರ್ಡ್ಗಳಾಗಿ ಹೊರಬರುತ್ತಿದ್ದವು. ಗೀತೆಗಳು ಜನಪ್ರಿಯವಾದಾಗ ಆ ಸಿನಿಮಾಗಳು ಜನಪ್ರಿಯವಾಗುತ್ತಿದ್ದವು. ಆ ಸಮಯದಲ್ಲಿ ದಕ್ಷಿಣ ಭಾರತದ ಎಲ್ಲ ಸಿನಿಮಾಗಳ ಹಾಡುಗಳ ಧ್ವನಿಮುದ್ರಣಗಳು ಮದ್ರಾಸ್ನಲ್ಲೇ 1-2 ಸ್ಟುಡಿಯೋಗಳಲ್ಲಿ ನಡೆಯುತ್ತಿದ್ದವು. AVM ಚೆಟ್ಟಿಯಾರ್ರವರ AVM ಸ್ಟುಡಿಯೋ ಅವುಗಳಲ್ಲಿ ಮುಖ್ಯವಾದವು. ಚೆಟ್ಟಿಯಾರ್ರವರದ್ದೇ ಆದ ಸರಸ್ವತಿ ಸ್ಟೋರ್ಸ್ ಸಂಸ್ಥೆಯ ಮೂಲಕ ಗ್ರಾಮಫೋನ್ ಕಂಪನಿಯವರು ದಕ್ಷಿಣ ಭಾರತದ ಎಲ್ಲ ರೆಕಾರ್ಡುಗಳನ್ನು ಮಾರುಕಟ್ಟೆಗೆ ವಿತರಿಸುತ್ತಿದ್ದರು. ಸರಸ್ವತಿ ಸ್ಟೋರ್ಸಿನ ಪ್ರತಿಯೊಂದು ಭಾಷಾ ವಿಭಾಗಕ್ಕೂ ಭಾಷಾ ಸಹಾಯಕರು ಇರುತ್ತಿದ್ದರು. ಎಲ್ಲ ಭಾಷೆಗಳ ಗ್ರಾಮ್ಫೋನ್ ರೆಕಾರ್ಡುಗಳು ಭರದಿಂದ ಮಾರಾಟವಾಗುತ್ತಿದ್ದುದು ಸಂಬಂಧಪಟ್ಟ ಭಾಷಾ ಸಹಾಯಕರ ಆಸಕ್ತಿಯಿಂದಲೇ ಆಗಿತ್ತು. ಈ ಸರಸ್ವತಿ ಸ್ಟೋರ್ಸ್ನಲ್ಲಿ ಕನ್ನಡ ಭಾಷೆಯ ಸಹಾಯಕರು ಯಾರೂ ಇಲ್ಲದೆ ಕನ್ನಡ ವಿಭಾಗವನ್ನು ಮುಚ್ಚಿಬಿಡುವ ತೀರ್ಮಾನಕ್ಕೆ ಬಂದರು.
ಅಂತಹ ಸಂದರ್ಭದಲ್ಲಿ ಚಿ ಉದಯಶಂಕರ್ ಅವರು ಕನ್ನಡ ಧ್ವನಿಮುದ್ರಿಕೆಗಳ ಉಸ್ತುವಾರಿಗೆ ಮಹೇಶ್ ಅವರನ್ನು ಸೂಚಿಸಿದರು. ಮಹೇಶ್ ವಾರಕ್ಕೊಮ್ಮೆ ಹೋಗಿ ಅದು ತನ್ನ ಕರ್ತವ್ಯವೆಂದು ಮನಗಂಡು ಪ್ರೀತಿಯಿಂದ ಕೆಲಸ ಮಾಡುವುದನ್ನು ಕಂಡು ಚೆಟ್ಟಿಯಾರರು ಸಂಪೂರ್ಣ ಅವಧಿಯ ಕೆಲಸಕ್ಕೆ ಬರುವಂತೆ ಕರೆ ನೀಡಿದರು. ಹೀಗೆ ಸರಸ್ವತಿ ಸ್ಟೋರ್ಸಿನ ಮೂಲಕ ಮಹೇಶರ ಹೊಸ ಜೀವನವೇ ಆರಂಭವಾಯಿತು. ಅಲ್ಲಿ ತಾನು ಮಾಡಬೇಕಾದ ಕೆಲಸವೇನೆಂದು ಅರ್ಥ ಮಾಡಿಕೊಳ್ಳಲು ಕೆಲವು ಸಮಯ ಬೇಕಾಯಿತು. ಮಾರ್ಗದರ್ಶನ ಮಾಡಲು ಯಾರೂ ಇರಲಿಲ್ಲ. ಕಲ್ಕತ್ತಾದಿಂದ ಬರುತ್ತಿದ್ದ ರೆಕಾರ್ಡ್ಗಳಲ್ಲಿ ಕನ್ನಡ ಚಿತ್ರಗಳ ಹೆಸರು, ನಿರ್ಮಾಪಕರ, ನಿರ್ದೇಶಕರ, ಕವಿಗಳ, ಗಾಯಕರ ಹೆಸರು ಎಲ್ಲವೂ ತಪ್ಪಾದ ಕನ್ನಡದಲ್ಲಿ ಪ್ರಿಂಟ್ ಆಗಿ ಬರುತ್ತಿದ್ದವು. ಕನ್ನಡಾಭಿಮಾನಿಗಳು ನೋವನ್ನು ಎಲ್ಲೂ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮಹೇಶ್ ಅವರು ಮೊದಲು ಮಾಡಿದ ಕೆಲಸ ಆ ಹೆಸರುಗಳನ್ನು ವ್ಯಾಕರಣ ಮುಂತಾದ ತಪ್ಪುಗಳಿಲ್ಲದಂತೆ ತಿದ್ದಿ ಶುದ್ಧೀಕರಿಸಿ ಅಚ್ಚ ಕನ್ನಡದ ಸ್ವಚ್ಛ ಸುಂದರ ಪದಗಳನ್ನು ಬಳಕೆ ಮಾಡಲು ಪ್ರಾರಂಭಿಸಿತು. ಆನಂತರ ಗೀತೆಗಳ ಬಿಡುಗಡೆಯ ಪಟ್ಟಿಯಲ್ಲಿ ಕನ್ನಡ ಗೀತೆಗಳು ಕಡಿಮೆ ಸಂಖ್ಯೆಯಲ್ಲಿರುವುದನ್ನು ಮಹೇಶ್ ಗಮನಿಸಿದರು. ಕೆಲವು ಚಿತ್ರಗೀತೆಗಳು ಭೀಮಸೇನ್ ಜೋಶಿ, ಪಿ ಕಾಳಿಂಗರಾವ್, ML ವಸಂತಕುಮಾರಿ ಮುಂತಾದ ಗಾಯಕರ ಮತ್ತು ಕೆಲವು ನಾಟಕದ ಧ್ವನಿತಟ್ಟೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಕನ್ನಡದ ರೆಕಾರ್ಡುಗಳ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ. ಕನ್ನಡ ರೆಕಾರ್ಡುಗಳ ಮಾರಾಟಕ್ಕೆ ಏನೆಲ್ಲ ತೊಂದರೆಯಾಗುತ್ತಿದೆ ಎಂಬುದನ್ನು ಬೆಂಗಳೂರು, ಮೈಸೂರು, ದಾವಣಗೆರೆ, ಹಾಸನ, ಮಂಗಳೂರು ಮುಂತಾದೆಡೆ ಪ್ರವಾಸ ಮಾಡಿ ವಿತರಕರು ನೀಡಿದ ಮಾಹಿತಿಗಳಿಂದ ಮಹೇಶ್ ತಿಳಿದುಕೊಂಡರು. ಕನ್ನಡದ ರೆಕಾರ್ಡುಗಳು ಸಮಯಕ್ಕೆ ಸರಿಯಾಗಿ ತಲುಪದಿರುವುದು, ಚಿತ್ರಗೀತೆಗಳಿಗೆ ಹೊರತಾದ ಖಾಸಗಿ ಗೀತೆಗಳ ರೆಕಾರ್ಡುಗಳು ಇಲ್ಲದಿರುವುದು, ಹೊಸದು ಯಾವುದೂ ಮಾರುಕಟ್ಟೆಗೆ ಬಿಡುಗಡೆಯಾಗದಿರುವುದು ಮುಂತಾದ ಸಮಸ್ಯೆಗಳನ್ನು ವಿತರಕರ ಬಾಯಿಂದಲೇ ಕೇಳಿ ತಿಳಿದುಕೊಂಡರು. ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡ ಮಹೇಶ್ ಅವರು ಖಾಸಗಿ ಕಾರ್ಯಕ್ರಮಗಳ ಧ್ವನಿಮುದ್ರಣಕ್ಕಾಗಿ ಸರಸ್ವತಿ ಸ್ಟೋರ್ಸ್ನ ಅಧಿಕಾರಿಗಳಲ್ಲಿ ಮಾಡಿಕೊಂಡ ಮನವಿಯನ್ನು ಅದು ತುಂಬ ದುಬಾರಿ ಎನ್ನುವ ಕಾರಣದೊಂದಿಗೆ ಅಧಿಕಾರಿಗಳು ತಳ್ಳಿಹಾಕಿದರು. ಮತ್ತೆ ಮನವಿ ಸಲ್ಲಿಸಿ ಇಂತಿಷ್ಟು ರೆಕಾರ್ಡ್ಗಳನ್ನು ಮಾರಾಟ ಕೂಡ ಮಾಡಿಕೊಡಬಲ್ಲೆ ಎಂದು ಲಿಖಿತವಾಗಿ ಬರೆದುಕೊಟ್ಟಾಗ ಅಧಿಕಾರಿಗಳು ಒಪ್ಪಿದರು. ಈ ಒಪ್ಪಂದದೊಂದಿಗೆ ಮಹೇಶ್ ಧೈರ್ಯದಿಂದ ಮೊದಲ ರೆಕಾರ್ಡ್ ತಟ್ಟೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ವಿಜಯ ನಾರಸಿಂಹ ಗೀತರಚನೆ ಮಾಡಿ, ಎಂ ರಂಗರಾವ್ ಸಂಗೀತ ನೀಡಿ, ಎಸ್ ಜಾನಕಿ ಮತ್ತು PB ಶ್ರೀನಿವಾಸ್ ಅವರು ಹಾಡಿದ ಗಜಮುಖನೇ ಗಣಪತಿಯೇ ಮತ್ತು ಶರಣು ಶರಣಯ್ಯ ಶರಣು ಬೆನಕ ಮುಂತಾದ ಗಣೇಶ ಭಕ್ತಿಗೀತೆಗಳನ್ನು ಮೊಟ್ಟ ಮೊದಲು ಈ ಷರತ್ತಿನ ಆಧಾರದಲ್ಲಿ ಧ್ವನಿಮುದ್ರಿಸಲಾಯಿತು. ಕನಿಷ್ಠ 300 ಧ್ವನಿಮುದ್ರಿಕೆಗಳನ್ನು ಮಾರಾಟ ಮಾಡಿಕೊಡುತ್ತಾನೆ ಎಂದು ಮಹೇಶ್ ಮಾತು ಕೊಟ್ಟಿದ್ದರೂ ಬಿಡುಗಡೆಯಾದ ಮೊದಲ ತಿಂಗಳಲ್ಲೇ ಈ ಗಣೇಶ್ ರೆಕಾರ್ಡ್ಗಳು 1000ಕ್ಕೂ ಹೆಚ್ಚು ಮಾರಾಟವಾಗಿ ಅತ್ಯಂತ ಜನಪ್ರಿಯವಾಯಿತು. ಕನ್ನಡಿಗರು ಇರುವಲ್ಲೆಲ್ಲ ಯಾವುದೇ ಕಾರ್ಯಕ್ರಮದ ಶುಭಾರಂಭಕ್ಕೆ ಈ ಹಾಡುಗಳು ಬಳಕೆಯಾಗುತ್ತಿದ್ದವು ಎನ್ನುವುದು ಅಭಿಮಾನದ ಸಂಗತಿ. ಆ ಬಳಿಕ ಧ್ವನಿಮುದ್ರಣಗೊಂಡ BK ಸುಮಿತ್ರಾ ಹಾಡಿದ ಉಡುಪಿ ಕೃಷ್ಣ ರೆಕಾರ್ಡುಗಳು ಅತ್ಯಂತ ಜನಪ್ರಿಯವಾಗಿ ಸಾವಿರ ಪ್ರತಿಗಳು ಖರ್ಚಾಗಿ ಸರಸ್ವತಿ ಸ್ಟೋರ್ಸ್ನವರಿಗೆ ಮಹೇಶ್ವರ ಮೇಲೆ ಹೆಚ್ಚಿನ ನಂಬಿಕೆ, ಭರವಸೆ ಉಂಟಾಯಿತು. ಕನ್ನಡ ಚಿತ್ರಗೀತೆಗಳ ಧ್ವನಿಮುದ್ರಣ ಕಾರ್ಯ ಬೇರೆ ಯಾವುದೇ ಸ್ಟುಡಿಯೋದಲ್ಲಿ ನಡೆಯುತ್ತಿದ್ದರೂ ಅಲ್ಲಿಗೆ ಹೋಗಿ ಆ ಗೀತೆಗಳ ಧ್ವನಿಮುದ್ರಿಕೆಗಳ ಮಾರಾಟದ ಹಕ್ಕನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಹೇಶ್ ಅವರು ಮಾಡುತ್ತಿದ್ದರು. ಹೊಸ ಚಿತ್ರಗಳು ಬಿಡುಗಡೆ ಆಗುವ ಮುನ್ನ ಅಥವಾ ಬಿಡುಗಡೆ ಆಗುವ ಸಮಯಕ್ಕೆ ರೆಕಾರ್ಡ್ಗಳನ್ನು ಸರಬರಾಜು ಮಾಡುತ್ತಾ ವಿತರಕರನ್ನು ಆಕರ್ಷಿಸಿದರು. ಸರಸ್ವತಿ ಸ್ಟೋರ್ಸ್ನ ಹಳೆಯ ಬಾಕಿಗಳು ವಸೂಲಾದವು, ಮುಂಗಡ ಹಣವು ಬರುವುದು ಪ್ರಾರಂಭವಾಯಿತು. ಕನ್ನಡ ಗೀತೆಗಳ ಬೇಡಿಕೆ ಹೆಚ್ಚಿ ಕನ್ನಡ ವಿಭಾಗ ಚಿಗುರಿದ್ದನ್ನು ಕಂಡು ಎಲ್ಲ ಸದಸ್ಯರು ಬೆರಗಾದರು. ಚೆಟ್ಟಿಯಾರರು ಮಹೇಶರ ಕರ್ತವ್ಯ ನಿಷ್ಠೆ ಮತ್ತು ಶ್ರದ್ಧೆಯನ್ನು ಮೆಚ್ಚಿ ಈ ಖಾಸಗಿ ಕಾರ್ಯಕ್ರಮಗಳ ತಯಾರಿ, ಪ್ರತಿಗಳ ಮುದ್ರಣ ಮಾತ್ರವಲ್ಲದೆ ಕನ್ನಡ ಚಿತ್ರಗೀತೆಗಳ ರೆಕಾರ್ಡು, ಮಾರಾಟದ ಪ್ರತಿಗಳ ಮುದ್ರಣ ಇವೆಲ್ಲಕ್ಕೂ ಮಹೇಶ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರು. ವಿಜಯ ಭಾಸ್ಕರ್ ಹಿಟ್ಸ್, ರಾಜನ್ ನಾಗೇಂದ್ರ ಹಿಟ್ಸ್ ಮುಂತಾದ ರೆಕಾರ್ಡ್ಸ್ ಮಹೇಶರ ಅಭಿರುಚಿಯಂತೆ 18 ನಿಮಿಷಗಳ ಕಾಲಾವಧಿಯ ಸೂಪರ್ 7 ಹಾಗೂ LPಗಳ ರೂಪದಲ್ಲಿ ಮಾರುಕಟ್ಟೆಗೆ ಬಂದು ದೊಡ್ಡ ಹೆಸರು ಮಾಡಿದವು. ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಅಯ್ಯಪ್ಪ ಗೀತೆಗಳನ್ನು EP ರೆಕಾರ್ಡ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ರಾಜ್ ಧ್ವನಿಯಲ್ಲಿ ಚಿ ಉದಯಶಂಕರ್ ರಚಿಸಿ ರಂಗರಾವ್ ರಾಗ ಸಂಯೋಜಿಸಿದ 45 ನಿಮಿಷಗಳ LP ರೆಕಾರ್ಡ್ ವಾರ ಬಂತಮ್ಮ ಶೀರ್ಷಿಕೆಯಲ್ಲಿ ಬಿಡುಗಡೆಯಾಯಿತು. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ
3,000 ಪ್ರತಿಗಳನ್ನು ಪ್ರಥಮ ಸರಬರಾಜಿಗೆ ತಯಾರಿಸಲಾಗಿತ್ತು. ಅಲ್ಲದೆ ಅತ್ಯಂತ ಜನಪ್ರಿಯವೂ ಆಯಿತು. ಚೆಟ್ಟಿಯಾರರಿಗೆ ಮಹೇಶರ ಮೇಲೆ ಎಷ್ಟೊಂದು ಖುಷಿಯಾಯಿತೆಂದರೆ ಹಿಂದಿ ಚಿತ್ರಗಳ ಮೇಲ್ವಿಚಾರಣೆಯನ್ನು ಮಹೇಶರಿಗೆ ವಹಿಸಿಕೊಟ್ಟರು. ದಕ್ಷಿಣ ಭಾರತದಲ್ಲಿ ಮೂಲೆ ಗುಂಪಾಗಿದ್ದ ಹಿಂದಿ ಭಾಷೆಯ ಧ್ವನಿಮುದ್ರಿಕೆಗಳು ಮಹೇಶ್ ಅವರ ಮಾಂತ್ರಿಕತೆಯಿಂದ ಜನಪ್ರಿಯವಾಗತೊಡಗಿದವು. ರೇಡಿಯೋ ಸಿಲೋನ್ನ ಶಾಖೆಯೊಂದು ಮದ್ರಾಸಿನಲ್ಲಿತ್ತು. ಹೊಸ ಚಿತ್ರಗಳ ಹಾಡುಗಳು ಬಂದೊಡನೆಯೇ ಅವುಗಳನ್ನು ಅಲ್ಲಿಗೆ ಕಳಿಸಿಕೊಡುವ ಕೆಲಸವನ್ನು ಮಹೇಶ್ ಮಾಡುತ್ತಿದ್ದರು. ವಾರದಲ್ಲಿ ಭಾನುವಾರ ಒಂದು ದಿನ ಮಾತ್ರ ಕೇವಲ 15 ನಿಮಿಷಗಳ ಕಾಲ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಮಾಡುತ್ತಿದ್ದ ರೇಡಿಯೋ ಸಿಲೋನ್ ಮಹೇಶರ ಸೂಚನೆಯಂತೆ ಅರ್ಧ ಗಂಟೆಯ ಅವಧಿಗೆ ಪ್ರಸಾರ ಮಾಡಲು ಪ್ರಾರಂಭಿಸಿತು. ಅಲ್ಲದೆ ಶನಿವಾರ ಮತ್ತು ಭಾನುವಾರ 2 ದಿನಗಳೂ ಪ್ರಸಾರವಾಗತೊಡಗಿದವು. ಮುಂದೆ ಸಂಗೀತ ಸಂಸ್ಥೆ ಆರಂಭವಾಗುವ ಸಮಯಕ್ಕೆ ಪ್ರತಿದಿನ ಅರ್ಧ ಗಂಟೆಯ ಕಾಲ ಪ್ರಸಾರವಾಗತೊಡಗಿತು. ಮಹೇಶರ ಕಾಳಜಿಯಿಂದಾಗಿ ಕನ್ನಡ ಹಾಡುಗಳು ದೂರದ ಸಿಲೋನ್ನಲ್ಲೂ ಪಸರಿಸುವಂತಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಪಿ ಸುಶೀಲಾ ಮುಂತಾದವರು ಭಾಗವಹಿಸುತ್ತಿದ್ದ ವಿಜಯ ಭಾಸ್ಕರ್ ನೈಟ್ ಕಾರ್ಯಕ್ರಮಗಳಲ್ಲಿ ಮಹೇಶ್ ಓರ್ವ ಕಾಯಂ ಗಾಯಕರಾಗಿ ಮುಖೇಶರ ಹಾಡುಗಳನ್ನು, ಕನ್ನಡ ಚಿತ್ರಗೀತೆಗಳನ್ನು ಹಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಂಗಳೂರಿನ ಚಿತ್ರ ತಯಾರಕರು ತಮ್ಮ ತುಳು ಚಿತ್ರಗಳ ಧ್ವನಿಮುದ್ರಣಕ್ಕಾಗಿ ಮಹೇಶ್ ರವರ ಧ್ವನಿಯನ್ನು ಬಯಸಿ ಬಂದರು. ಸುಮಾರು 20ಕ್ಕೂ ಮಿಕ್ಕಿ ತುಳು ಸಿನಿಮಾಗಳಿಗೆ ಅವರು ಹಾಡಿದ್ದಾರೆ. ಅದರಲ್ಲಿ ಪಕ್ಕಿಲು ಮೂಜಿ ಒಂಜೇ ಗೂಡುಡು ಗೀತೆ ಬಿ ವಸಂತ ಅವರೊಂದಿಗೆ ಹಾಡಿದ್ದು ತುಂಬ ಜನಪ್ರಿಯತೆಯನ್ನೂ ಪಡೆಯಿತು. ಎಸ್ ಜಾನಕಿ ಮತ್ತು ಮಹೇಶ್ ಹಾಡಿದ ಡಿಂಗ್ರಿ ಮಾಮ, ಸಿಂಗರಿ ಪೊನ್ನೆ ಸಿಂಗರಿ ಪೊನ್ನೆ ಮಸ್ಕಿರಿ ಮಲ್ಪಡ, ಸಿಂಗರಿ ಪೊನ್ನೆ ಸಿಂಗರಿ ಪೊನ್ನೆ ಮಸ್ಕಿರಿ ಮಲ್ಪಡ, ಬಿ ಕೆ ಸುಮಿತ್ರಾ ಅವರೊಂದಿಗೆ ಹಾಡಿದ ರಾಜಾ ರಾಜ, ರಾಣಿ ರಾಣಿ ಮಹಾರಾಣಿ ಮೋಹಿನಿ, ಮತ್ತು ಪಿ ಬಿ ಶ್ರೀನಿವಾಸ್ ಮತ್ತು ಮಹೇಶ್ ಹಾಡಿದ ಕೆಮ್ಮಲತಾ ಬ್ರಹ್ಮ, ಕತ್ತಲ ಕೋಣೆಡುವುಲ್ಲ ವರಸಾದಿತೋ ಜಾವುವೋಲ್ಲ ಮುಂತಾದ ಹಾಡುಗಳು ಬಹಳ ಪ್ರಸಿದ್ಧಿಯನ್ನು ಪಡೆದುದು ಅನೇಕರ ನೆನಪಿನಲ್ಲಿರಬಹುದು. ಕನ್ನಡದ ಹೃದಯ ಸಂಗಮ ಸಿನಿಮಾದಲ್ಲಿ ಗಂಧದ ನೆರೆಗ್ಯೋಳೆ ಎಂಬ ಗೀತೆಯನ್ನೂ ಮಹೇಶ್ ಹಾಡಿದರು. ಗಂಧದ ನೆರಿಗ್ಯೋಳೆ ಬೆಂಗಳೂರಿನ ರವಿಗ್ಯೋಳೆ, ಗಂಧದ ನೆರಿಗ್ಯೋಳೆ ಬೆಂಗಳೂರಿನ ರವಿಗ್ಯೋಳೆ. ಆದರೆ ಇಂಥ ಖುಷಿಯ ಸಂದರ್ಭದಲ್ಲಿ ಏನಾಯಿತೆಂದರೆ, ಸರಸ್ವತಿ ಸ್ಟೋರ್ಸ್ನ ಕೆಲವು ಮೇಲಾಧಿಕಾರಿಗಳು ಈರ್ಷ್ಯಾ ಭಾವನೆಯಿಂದ ಮಹೇಶ್ ಅವರು ಇನ್ನು ಮುಂದೆ ಹಿನ್ನೆಲೆ ಗಾಯನವನ್ನು ಹಾಡಬಾರದು, ವೇದಿಕೆಯಲ್ಲೂ ಕಾರ್ಯಕ್ರಮವನ್ನು ನೀಡಬಾರದು ಎಂದು ಮೆಮೊ ಕಳುಹಿಸಿದರು. ಗಾಯಕನಾಗುವ ಕನಸು ಹೊತ್ತ ಮಹೇಶ್ ಅನಿವಾರ್ಯವಾಗಿ ತನ್ನ ಕನಸಿನ ಹಾದಿಯನ್ನು ಬಿಡಬೇಕಾಯಿತು. ಚೆಟ್ಟಿಯಾರರು ಅನಾರೋಗ್ಯ ಪೀಡಿತರಾದರು. ಕುರ್ಚಿಯಲ್ಲಿ ಕುಳಿತ ಹೊಸ ಮಾಲೀಕರು ಮಹೇಶರನ್ನು ಅವಗಣನೆ ಮಾಡತೊಡಗಿದರು. ಮಹೇಶರ ಎಲ್ಲ ಸಲಹೆಗಳು ತಿರಸ್ಕರಿಸಲ್ಪಟ್ಟವು. ಉತ್ಸಾಹ ಇಲ್ಲದ ಮೇಲೆ ಅಲ್ಲಿ ನಿಂತು ಕೆಲಸ ಮಾಡುವುದರಲ್ಲಿ ಏನು ಗುಣವಿದೆ ಎಂದು ಮಹೇಶ್ ಕೆಲಸಕ್ಕೆ ರಾಜೀನಾಮೆ ಇದ್ದರು. ಇದೇ ಸಮಯದಲ್ಲಿ ಕ್ಯಾಸೆಟ್ ಎಂಬುದೊಂದು ಹೊಸದಾಗಿ ವಿದೇಶದಿಂದ ಬಂದಿದೆ ಹಾಗೂ ಖಾಲಿ ಕ್ಯಾಸೆಟನ್ನು ತಯಾರಿಸುವ ಘಟಕ ಬೆಂಗಳೂರಿನಲ್ಲೊಂದು ಕಡೆ ಇದೆ ಎಂಬ ವಿಷಯಗಳನ್ನು ಮಹೇಶ್ ತಿಳಿದುಕೊಂಡರು. ಕನ್ನಡದಲ್ಲಿ ತಾನೇ ಸ್ವಂತ ಕ್ಯಾಸೆಟ್ ಮಾಡುವ ಛಲ ಅವರಲ್ಲಿ ಆಗ ಹುಟ್ಟಿಕೊಂಡಿತು. ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಅಲ್ಲದೆ ಹಲವಾರು ಸಂಗೀತ ನಿರ್ದೇಶಕರು, ಗೀತ ರಚನೆಕಾರರು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಕ್ಯಾಸೆಟ್ ತಯಾರಿಸುವ ಯಂತ್ರಗಳ ಆಮದು, ಅವುಗಳಿಗೆ ಬೇಕಾದ ಲೈಸೆನ್ಸು, ರಿಜಿಸ್ಟ್ರೇಷನು, ಹೊಸ ಸಂಸ್ಥೆಯ ಯಂತ್ರೋಪಕರಣಗಳು, ಕಟ್ಟಡದ ವ್ಯವಸ್ಥೆ, ಆಮದಿನ ಮೇಲೆ ವಿಧಿಸಿದ್ದ ವಿಪರೀತ ನಿಯಮಗಳಿಂದ ಅನುಭವಿಸಿದ ಕಷ್ಟಗಳು, ಹೀಗೆ 10 ಹಲವು ಅಡೆತಡೆಗಳನ್ನು ದಾಟಿ ತಮ್ಮ ಕನಸನ್ನು ಸಾಧಿಸಿಕೊಂಡು ತಮ್ಮ ಹೊಸ ಸಂಸ್ಥೆ ದ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿಯನ್ನು ಆರಂಭಿಸಿದರು. ಸಂಸ್ಥೆಯಿಂದ ಹೊರಬರುವ ಧ್ವನಿಮುದ್ರಿಕೆಗಳಿಗೆ ಮಾರಾಟ ಮುದ್ರೆ ಅಂಕಿತವಾಗಿ ಸಂಗೀತ ಎಂಬ ಹೆಸರನ್ನಿಟ್ಟರು. 1980ರಲ್ಲಿ ಸಂಗೀತ ದಕ್ಷಿಣ ಭಾರತದ ಮೊತ್ತ ಮೊದಲಿನ ಕ್ಯಾಸೆಟ್ಗಳನ್ನು ತಯಾರಿಸುವ ಸಂಸ್ಥೆ ಎಂಬ ಕೀರ್ತಿಗೆ ಪಾತ್ರವಾಯಿತು.
ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಬಾಳೆ ಬಂಗಾರವಾಯಿತು ರಾಘವೇಂದ್ರ ಭಕ್ತಿಗೀತೆಗಳು, ಆಂಜನೇಯ ಭಕ್ತಿಗೀತೆಗಳು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಹಳ ಜನಪ್ರಿಯವಾಯಿತು. ಶ್ಯಾಮಲಾ ಜಿ ಭಾವೆ, ಮಧುರಾ ಸತ್ಯರಾಜ್ ಅವರ ದಾಸರ ಪದಗಳು, ಎಸ್ ಜಾನಕಿಯವರ ಭಕ್ತಿಗೀತೆಗಳು, ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಕಟ್ಟಿ, ರತ್ನಮಾಲಾ ಪ್ರಕಾಶ್, ಮುಂಬೈ ಸಹೋದರಿಯರು, ವಾಣಿ ಜಯರಾಮ್, ಬಿ ಕೆ ಸುಮಿತ್ರಾ ಹೀಗೆ ಪ್ರಸಿದ್ಧ ಕಲಾವಿದರುಗಳ ಧ್ವನಿಮುದ್ರಣಗಳು ಹೊರಬಂದವು. ಶಾಸ್ತ್ರೀಯ ಸಂಗೀತ ಬೆರಳೆಣಿಕೆಯಲ್ಲಿದ್ದುದರಿಂದ ಪ್ರಸಿದ್ಧ ಗಾಯಕರುಗಳಿಂದ ಹಾಡಿಸಿ ಧ್ವನಿಮುದ್ರಿಸಿಕೊಳ್ಳಬೇಕೆಂಬ ಇಚ್ಛೆ ಮಹೇಶರದ್ದಾಗಿತ್ತು. ಹಾಡುಗಾರರು ಬೇರೆ ಕಂಪನಿಯ ಹಾಡುವ ಕರಾರು ನಿರ್ಬಂಧ ಮಾಡಿಕೊಂಡಿದ್ದಾಗ ಅವರನ್ನು ಮಹೇಶ್ ಸಂಪರ್ಕಿಸುತ್ತಿರಲಿಲ್ಲ. ಅದಾಗ ತಾನೇ ಕರಾರಿನಿಂದ ಹೊರಬಂದ ಡಾಕ್ಟರ್ ಬಾಲಮುರಳಿಕೃಷ್ಣ ಅವರನ್ನು ಭೇಟಿ ಮಾಡಿ ಕೆಲವು ಕೀರ್ತನೆಗಳನ್ನು ಧ್ವನಿಮುದ್ರಿಸಿಕೊಳ್ಳುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಅವರು ಸಂತೋಷದಿಂದಲೇ ಒಪ್ಪಿಕೊಂಡರು. ಪುರಂದರದಾಸರ ಪದಗಳನ್ನು, ತ್ಯಾಗರಾಜರ ಕೀರ್ತನೆಗಳನ್ನು ಕರ್ನಾಟಕ ಶಾಸ್ತ್ರೀಯ ಶೈಲಿಯಲ್ಲಿ ಬಾಲಮುರಳಿಕೃಷ್ಣ ಅವರಿಂದ ಧ್ವನಿಮುದ್ರಿಸಿಕೊಳ್ಳಲಾಯಿತು. ಅವರ 200ಕ್ಕೂ ಹೆಚ್ಚು ಕ್ಯಾಸೆಟ್ಟುಗಳು ಸಂಗೀತ ಕಂಪನಿಯಿಂದ ಹೊರಬಂದವು. ಈ ಕ್ಯಾಸೆಟ್ಟುಗಳು ಭಾರತದಾದ್ಯಂತ ಮಾತ್ರವಲ್ಲ, ವಿದೇಶಗಳಲ್ಲೂ ಜನಪ್ರಿಯವಾದವು. ಬಾಲಮುರಳಿಕೃಷ್ಣ ಮತ್ತು ಮಹೇಶರ ಸಂಬಂಧ ಬಹಳ ಆತ್ಮೀಯತೆಯಿಂದ ಕೂಡಿತ್ತು. ತಾನು ಹುಟ್ಟೂರನ್ನು ಬಿಟ್ಟು ಮದ್ರಾಸಿನಲ್ಲೇ ಉಳಿಯಲು ಸಂಗೀತ ಸಂಸ್ಥೆ ಕಾರಣ ಎಂದು ಬಾಲಮುರಳಿಕೃಷ್ಣ ಹೇಳಿಕೊಂಡಿದ್ದರು. ಸಂಗೀತ ಸಂಸ್ಥೆ ಮೂಲಕ ಪ್ರಸಿದ್ಧ ಗಾಯಕರಲ್ಲದೆ ಅನೇಕ ಹೊಸ ಹೊಸ ಕಲಾವಿದರನ್ನು ಪರಿಚಯಿಸಿ ಆ ಮೂಲಕ ಬೆಳೆದು ಪ್ರಸಿದ್ಧಿಯನ್ನು ಪಡೆಯುವಂತೆ ಮಾಡಿದ ಮಹೇಶರ ಕಾರ್ಯ ಬಹು ಶ್ಲಾಘನೀಯ. ಮಹೇಶರ ಕಾರಣದಿಂದ ಹೊಸ ದನಿ, ಹೊಸ ಹಾಡು, ಹೊಸ ಅಭಿರುಚಿ ಜನರ ಮನದಲ್ಲಿ ತುಂಬಿಕೊಳ್ಳುವಂತಾಯಿತು. ಮ್ಯಾಂಡಲಿನ್ ಯು ಶ್ರೀನಿವಾಸ್ ಅವರು ಎಳೆಯರಾಗಿದ್ದಾಗಲೇ ಸಂಗೀತ ಕಂಪನಿಯಲ್ಲಿ ಅವರ ಮೊದಲ ವಾದನ ಧ್ವನಿಮುದ್ರಣಗೊಂಡದ್ದು. ಇದು ಈ ಹೊಸ ಪ್ರತಿಭೆಗೆ ಯಶಸ್ಸಿನ ವೇದಿಕೆಯನ್ನು ನಿರ್ಮಿಸಿತು. ಶಾಸ್ತ್ರೀಯ ಸಂಗೀತವನ್ನು ಹೊಸ ಬಗೆಯದಾಗಿ ನುಡಿಸುತ್ತಿದ್ದ ಯು ಶ್ರೀನಿವಾಸ್ ಅವರ ಧ್ವನಿ ಸುರುಳಿಗಳು ಮಾರುಕಟ್ಟೆಯಲ್ಲಿ ಪಡೆದ ಜನಪ್ರಿಯತೆ, ಮುಂದಿನ ಅವರ ಸಾಧನೆಗಳು ಮತ್ತೊಮ್ಮೆ ನೆನಪಿಸಿಕೊಳ್ಳುವಂಥದ್ದು. ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಕುವೆಂಪು ಗೀತೆಗಳು, ಸಿ ಅಶ್ವತ್ಥರ ಸಂತ ಶಿಶುನಾಳ ಶರೀಫರ ಹಾಡುಗಳು, ಮೈಸೂರು ಮಲ್ಲಿಗೆ ಇತ್ಯಾದಿ, ಡಾಕ್ಟರ್ ರಾಜ್ ಹಾಡಿದ ಅನುರಾಗ ಭಾವಗೀತೆಗಳ ಧ್ವನಿ ಸುರುಳಿಗಳು ಕನ್ನಡ ಲಘು ಸಂಗೀತ ಕ್ಷೇತ್ರದಲ್ಲಿಯೇ ಹೊಸ ಮೈಲುಗಲ್ಲನ್ನು ನೆಟ್ಟವು. ಬಿ ಕೆ ಸುಮಿತ್ರಾ ಗಾಯಕಿಯಾಗಿ ಸಂಗೀತ ಸಂಸ್ಥೆಯ ಮೂಲಕ ಪ್ರಸಿದ್ಧಿಗೆ ಬಂದು ಜನಪದ ಗೀತೆಗಳ ಹೊಸ ಶೈಲಿ, ನಾದ ಎಲ್ಲೆಡೆ ಪಸರಿಸಿತು. ಬಿ ಕೆ ಸುಮಿತ್ರಾ ಶಾಸ್ತ್ರೀಯ ಸಂಗೀತದ ಪಾಂಡಿತ್ಯ ಪಡೆದಿದ್ದರೂ ಶಾಸ್ತ್ರೀಯ ಶೈಲಿಗಿಂತ ತೀರಾ ಭಿನ್ನವಾಗಿ ಹಾಡಲು ಒಪ್ಪಿ ದೇಸಿತನ ಮತ್ತು ಭಾವುಕತೆಯಿಂದ ಹಾಡಿದ್ದು ಎಲ್ಲರ ಮನಗೆದ್ದಿತ್ತು. ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸಫೋನ್ ವಾದನಗಳು 20ರಷ್ಟು ಮುದ್ರಣಗೊಂಡು ಜನಮೆಚ್ಚುಗೆ ಗಳಿಸಿದವು. ಚಿ ಉದಯಶಂಕರ್, ವಿಜಯ ನಾರಸಿಂಹ, ಆರ್ ಎನ್ ಜಯಗೋಪಾಲ್ ಮುಂತಾದ ಗೀತ ರಚನೆಕಾರರು ಸಂಗೀತ ಸಂಸ್ಥೆಗೆ ನೂರಾರು ಗೀತೆಗಳನ್ನು ರಚಿಸಿ ಸಂಗೀತ ಸಂಸ್ಥೆಯನ್ನು ಎತ್ತರಕ್ಕೆ ಕೊಂಡೊಯ್ದು ತಾವೂ ಎತ್ತರಕ್ಕೆ ಏರಿದರು. ಹಾಗೆಯೇ ರಂಗರಾವ್, ಉಪೇಂದ್ರ ಕುಮಾರ್, ಟಿ ಜಿ ಲಿಂಗಪ್ಪ, ವಿಜಯ ಭಾಸ್ಕರ್, ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್ ಮುಂತಾದ ಅನೇಕ ಸಂಗೀತ ನಿರ್ದೇಶಕರು ಸಂಸ್ಥೆಯ ಯಶಸ್ಸಿನ ಮೆಟ್ಟಲ ಮೇಲೆ ಮೆಟ್ಟಲು ಇಟ್ಟು ತಾವು ಪ್ರಖ್ಯಾತರಾದರು. ಚಲನಚಿತ್ರ ಗೀತೆಗಳು, ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಕ್ತಿಗೀತೆಗಳು, ಜನಪದ ಗೀತೆಗಳು, ಸಂಸ್ಕೃತ ಶ್ಲೋಕಗಳು, ಮಂತ್ರಗಳು, ಯಕ್ಷಗಾನ, ಹರಿಕತೆ, ಭಜನೆಗಳು, ಗಜಲ್ಗಳು ಹೀಗೆ ಎಲ್ಲ ಪ್ರಕಾರದ ಗಾಯನಗಳಲ್ಲದೆ ಕೊಳಲು, ವೀಣೆ, ಸಿತಾರ್, ಜಲತರಂಗ, ಸ್ಯಾಕ್ಸೋಫೋನ್, ಪಿಟೀಲು, ಕ್ಲಾರಿಯೋನೆಟ್ ಮುಂತಾದ ವಾದ್ಯ ಸಂಗೀತದ ವೈವಿಧ್ಯಮಯ ಜಗತ್ತು 80ರ ದಶಕದಲ್ಲಿ ಕ್ಯಾಸೆಟ್ ಮೂಲಕ ಸೃಷ್ಟಿಯಾಯಿತು. ಈ ಎಲ್ಲ ಪ್ರಕಾರಗಳ ಮೊದಲ ಧ್ವನಿ ಸುರುಳಿ ಬಂದುದು ಸಂಗೀತದ ಮೂಲಕವೇ ಎನ್ನುವುದು ಬಹಳ ಮುಖ್ಯ. ಕಾಲಕ್ರಮೇಣ ಕನ್ನಡ ಗೀತೆಗಳು ಮತ್ತು ಶಾಸ್ತ್ರೀಯ ಸಂಗೀತ ಮಾತ್ರವಲ್ಲದೆ ಸಂಸ್ಕೃತ, ತೆಲುಗು, ತಮಿಳು, ಮಲಯಾಳ, ಕೊಂಕಣಿ,
ತುಳು ಮೊದಲಾದ ಭಾಷೆಗಳ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡತೊಡಗಿದರು. ಸಂಸ್ಥೆಯ ಗುಣಮಟ್ಟದಲ್ಲಿ ಕಿಂಚಿತ್ತೂ ಲೋಪವಾಗದಂತೆ ಗಮನವಿರಿಸಿಕೊಂಡು ಪ್ರತ್ಯೇಕವಾಗಿ ಭಾಷಾ ತಜ್ಞರ ಸಲಹೆಯನ್ನು ಪಡೆದು ಪ್ರತಿಯೊಂದು ವಿಭಾಗಗಳ ಉಸ್ತುವಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದರು. ಇಷ್ಟೆಲ್ಲ ಆದ ಮೇಲೆ 1990ರಲ್ಲಿ ತಮ್ಮದೇ ಆದ ತಾಂತ್ರಿಕವಾಗಿ ಸುಸಜ್ಜಿತವಾದ ಸ್ಟುಡಿಯೋವೊಂದನ್ನು ನಿರ್ಮಿಸಿಕೊಂಡರು. ಅವರ ಪ್ರೀತಿಯ ತಮ್ಮ ಡಾಕ್ಟರ್ ವಿಜಯನಾರಾಯಣ್ ಅವರ ಹೆಸರಿನಲ್ಲಿ ವಿಜಯ್ SSS ಅರ್ಥಾತ್ ವಿಜಯ್ ಸ್ಟೀರಿಯೋಫೋನಿಕ್ ಸೌಂಡ್ ಸ್ಟುಡಿಯೋ ಡಾಕ್ಟರ್ ರಾಜ್ ದಂಪತಿಗಳು ದೀಪ ಬೆಳಗುವುದರೊಂದಿಗೆ ಉದ್ಘಾಟನೆಗೊಂಡಿತ್ತು. ಮುಂದೆ ತೆರಿಗೆ ಸುಂಕಗಳ ಹೊರೆಯಿಂದಾಗಿ ಕ್ಯಾಸೆಟ್ಗಳ ಮಾರಾಟ ಬೆಲೆಯಲ್ಲಿ ಏರಿಕೆಯಾಗಿ ನಕಲಿ ಕ್ಯಾಸೆಟ್ಗಳ ಹಾವಳಿ ತಲೆದೋರಿತು. ಅಂದಿನ ಪರಿಸ್ಥಿತಿಯನ್ನು ನಿಭಾಯಿಸುವಾಗ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಕಂಡು ಮಾತಾಡಲು ಮನವಿಯನ್ನು ಸಲ್ಲಿಸಲು ಹೊರಟಾಗ ಸಂಗೀತ ಸಂಸ್ಥೆಯಲ್ಲಿ ಹಾಡಿದ ಎಲ್ಲ ಗಾಯಕ ನಿರ್ದೇಶಕರು ಸಂಸ್ಥೆಗೆ ಆಸರೆಯಾಗಿ ನಿಂತಿದ್ದು ಅಪೂರ್ವವಾಗಿತ್ತು. ಬಿನ್ ಲೂಪ್ ತಂತ್ರಜ್ಞಾನ ಬಳಸಿ ಕ್ಯಾಸೆಟ್ ಕಾಪಿಯಿಂಗ್ ಪ್ರಾರಂಭಿಸಿದ ಮೇಲೆ ಅಸಲಿ ಕ್ಯಾಸೆಟ್ಟಿನ ಬೇಡಿಕೆ ಹೆಚ್ಚಾಗಿ ನಕಲಿ ಕ್ಯಾಸೆಟ್ ಬರುವುದು ಕಡಿಮೆಯಾದವು. ಬಿನ್ ಲೂಪ್ ತಾಂತ್ರಿಕತೆಯಿಂದಾಗಿ ಪ್ರತಿಗೊಂಡ ಕ್ಯಾಸೆಟ್ಟುಗಳು ಎಲ್ಲೂ ಕಳಪೆಯಾಗದೆ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಫಲವಾಯಿತು. ಸಂಗೀತದ ಗುಣಮಟ್ಟ ಕೂಡ ಅನನ್ಯತೆಯಿಂದ ಕೂಡಿತ್ತು. ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾಗಿ ಪರವಾನಗಿ ಪಡೆದ ಕ್ಯಾಸೆಟ್ ತಯಾರಿಕಾ ಸಂಸ್ಥೆಯಾಗಿ ಪ್ರಾರಂಭಗೊಂಡ ಸಂಗೀತ ಬಿನ್ ಲೂಪ್ ಯಂತ್ರದ ಆಮದಿಗೂ ಮೊದಲ ಸಂಸ್ಥೆಯಾಯಿತು. ಸಂಗೀತ ಸಂಸ್ಥೆ ಗ್ರಾಮಫೋನ್ ರೆಕಾರ್ಡ್ಗಳಿಂದ ಕ್ಯಾಸೆಟ್ಗಳಿಗೆ ಬಂದಂತೆ ಮುಂದೆ ಕನ್ನಡ ಚಿತ್ರಗೀತೆಗಳ ಸಿಡಿಯನ್ನು ತಯಾರಿಸಿ ಆ ಹಾದಿಯಲ್ಲೂ ಮೊದಲಿಗನಾಯಿತು. ಸಿಡಿಗಳನ್ನು ಆ ಸಮಯದಲ್ಲಿ ಅಮೆರಿಕದಿಂದ ಆಮದು ಮಾಡಿಕೊಳ್ಳಬೇಕಾಗಿತ್ತು. ಪ್ರಥಮವಾಗಿ ಡಾಕ್ಟರ್ ರಾಜ್ ಅಭಿನಯಿಸಿದ ಹೊಸ ಬೆಳಕು ಮತ್ತು ಹಾಲು ಜೇನು ಚಿತ್ರಗೀತೆಗಳ ಸಿಡಿಗಳು ಸಂಗೀತದಿಂದ ಬಿಡುಗಡೆಯಾದವು. ತಾಂತ್ರಿಕತೆ ಮುಂದುವರಿದಂತೆ ಅಂತರ್ಜಾಲದ ಮೂಲಕ ಸಂಗೀತ ಧ್ವನಿಮುದ್ರಿಕೆಗಳ ಹಾಡುಗಳು ಮಾರಾಟಕ್ಕೆ ಬಂದವು. ಹೀಗೆ ಸಂಗೀತ ಸಂಸ್ಥೆ ಮತ್ತು ಮಹೇಶ್ ಸಂಗೀತ ಮಾರುಕಟ್ಟೆ ಪ್ರಪಂಚದಲ್ಲಿ ಹಲವು ಬಗೆಯಲ್ಲಿ ಆದ್ಯ ಪ್ರವರ್ತಕರಾದರು. ಸಂಗೀತ ಸಂಸ್ಥೆ ಎಷ್ಟು ಪ್ರಾಮಾಣಿಕವಾಗಿ ಶುದ್ಧ ಸಂಗೀತವನ್ನು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ನೀಡಲು ಪ್ರಯತ್ನಿಸುತ್ತಿತ್ತೋ ಅಷ್ಟೇ ಸಮಸ್ಯೆಗಳು ಅಡೆತಡೆಗಳು ಎದುರಾಗುತ್ತಿದ್ದವು. ಮೊದಲ ಬಾರಿ ಬೆಟ್ಟವನ್ನೇರುವವನಿಗೆ ದಾರಿ ಮಾಡಿಕೊಂಡು ಮೆಟ್ಟಲು ಕಟ್ಟಿಕೊಂಡು ಹೋಗುವುದು ಎಷ್ಟು ಕಷ್ಟ. ನಂತರ ಹತ್ತುವವರು ನಿರಾಯಾಸವಾಗಿ ಏರುತ್ತಾರೆ. ಮಹೇಶರ ಜೀವನದಲ್ಲೂ ಇದೇ ಬಗೆಯದಾಯಿತು. ಮುಂದೆ ಹುಟ್ಟಿಕೊಂಡ ಸಂಸ್ಥೆಗಳಿಗೆ ಹಾದಿ ಸುಲಭದ್ದಾಯಿತು. ತಮಗೆ ಬಂದ ಸಮಸ್ಯೆಗಳಿಗೆ ಮಹೇಶ್ ಮೂಲ ಹುಡುಕಿ ಮೂಲದಲ್ಲಿಯೇ ಪರಿಹರಿಸಿಕೊಂಡು ಬಂದ ಕಾರಣ ಉಳಿದವರ ಹಾದಿಯೂ ಸುಗಮವಾಯಿತು. ಈ ಸಂಗೀತ ಕ್ಯಾಸೆಟ್ಸ್ ಆರಂಭವಾದ ಸಮಯದಲ್ಲಿ ಆಕಾಶವಾಣಿಯಲ್ಲಿ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಅವಧಿ ವಾರಕ್ಕೆ ಕೆಲವೇ ಗಂಟೆಗಳು ಇರುತ್ತಿದ್ದವು. ಪ್ರಸಾರಕ್ಕೆ ಎಂದು ಧ್ವನಿಮುದ್ರಿಕೆಗಳನ್ನು ಕಳುಹಿಸಿಕೊಟ್ಟರೂ ಪ್ರಸಾರವಾಗುತ್ತಿರಲಿಲ್ಲ. ದೆಹಲಿವರೆಗೂ ಅಲೆದಾಡಿದ ಮಹೇಶ್ IPIನ ಸದಸ್ಯತ್ವವನ್ನು ಪಡೆದುಕೊಂಡು ಮೂಲ ಸಮಸ್ಯೆಗಳನ್ನು ಹುಡುಕಿ ಪರಿಹರಿಸಿಕೊಂಡ ನಂತರ ಆಕಾಶವಾಣಿಯಲ್ಲಿ ಸಂಗೀತ ಬ್ರ್ಯಾಂಡ್ನ ಧ್ವನಿಮುದ್ರಿಕೆಗಳು ಪ್ರಸಾರವಾಗತೊಡಗಿತು. ಇದು ಚಿತ್ರ ನಿರ್ಮಾಪಕರಿಗೂ ಸಂಗೀತ ಸಂಸ್ಥೆಗೂ ಪ್ರಚಾರ ಮಾಧ್ಯಮದ ಮೆಟ್ಟಲಾಯಿತು. ಹೀಗೆ ಕರ್ನಾಟಕದ ಗಡಿನಾಡಿನ ಚಿಕ್ಕದೊಂದು ಹಳ್ಳಿಯಲ್ಲಿ ಹುಟ್ಟಿ ದೂರದ ಮದರಾಸಿಗೆ ಏಕಾಂಗಿಯಾಗಿ ಹೊರಟು ಅಲ್ಲಿ ಬಹು ಎತ್ತರಕ್ಕೆ ಬೆಳೆದ ಕನ್ನಡದ ಸಂಗೀತದ ಇಂಪನ್ನು ಸೊಗಸನ್ನು ಎಲ್ಲೆಲ್ಲೂ ಪಸರಿಸಿದ ಮಹೇಶ್ ಅವರಿಗೆ 1992ರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಆಮೇಲೆ ತಮಿಳುನಾಡು ಸರ್ಕಾರ ತಮಿಳುನಾಡು ಮೈನಾರಿಟಿ ಕಮಿಷನ್ನ ಕನ್ನಡ ಭಾಷಾ ಪ್ರತಿನಿಧಿಯಾಗಿ ಮಹೇಶ್ ಅವರನ್ನು ಆಯ್ಕೆ ಮಾಡಿತು. ಗಡಿನಾಡ ಪ್ರದೇಶಗಳಿಗೆ ಪ್ರವಾಸ ಹೋಗಿ ಅಲ್ಲಿ ಭಾಷಾ ಸಂಬಂಧಿಯಾದ ಯಾವುದಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತರುವುದು, ಪರಿಹಾರ ಕ್ರಮಗಳನ್ನು ಸೂಚಿಸುವುದು ಈ ಪ್ರತಿನಿಧಿಗಳ ಜವಾಬ್ದಾರಿಯಾಗಿತ್ತು. ಮಹೇಶ್ ಇಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದು ಮಾತ್ರವಲ್ಲ, ಈ ಕಮಿಷನ್ನಲ್ಲಿ ಮೊದಲ ಕನ್ನಡಿಗ ಎಂಬ ಗೌರವಕ್ಕೂ ಪಾತ್ರರಾದರು. ಇಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫೋನೋಗ್ರಾಫಿಕ್ ಇಂಡಸ್ಟ್ರೀಸ್, ಫೋನೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಲಿಮಿಟೆಡ್, ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಸೊಸೈಟಿ ಆಫ್ ಇಂಡಿಯಾ
ಈ ಎಲ್ಲ ಸಂಸ್ಥೆಗಳ ಸದಸ್ಯತ್ವವನ್ನು ಪಡೆದರು. ಅಲ್ಲದೆ ಇಡೀ ಭಾರತದಲ್ಲಿ ಕೇವಲ 5 ಮಂದಿ ಸದಸ್ಯರನ್ನು ಒಳಗೊಂಡ ಸಂಸ್ಥೆಯಾದ IMI ಅಂದರೆ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರೀಸ್ ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಮಹೇಶರ ತಮ್ಮ ಜನಪ್ರಿಯ ವೈದ್ಯರಾಗಿದ್ದ ಡಾಕ್ಟರ್ ವಿಜಯನಾರಾಯಣ್ ಮತ್ತು ಅವರ ಕುಟುಂಬ ಮಹೇಶರ ಎಲ್ಲ ಸಾಹಸಗಳಿಗೂ ಆರಂಭದಿಂದಲೂ ಪ್ರೋತ್ಸಾಹಕರಾಗಿದ್ದರು. ಸಹೋದರ ಸುಬ್ರಹ್ಮಣ್ಯ ಸಂಗೀತ ಸಂಸ್ಥೆಯ ತಾಂತ್ರಿಕ ಕೆಲಸಗಳನ್ನು ನಿಭಾಯಿಸುತ್ತಿದ್ದರು. ಮಹೇಶರ ಇನ್ನೊಬ್ಬ ಪ್ರೀತಿಯ ತಮ್ಮ HM ಶ್ರೀಕೃಷ್ಣ ಅಣ್ಣನ ಜೊತೆ ಸಂಗೀತ ಸಂಸ್ಥೆಗೆ ಆರಂಭದಿಂದಲೂ ಬೆನ್ನೆಲುಬಿನಂತೆ ಆಧರಿಸಿದವರು. ಸಂಗೀತ ಸಂಸ್ಥೆಯ ಎಲ್ಲ ಜನಪ್ರಿಯತೆಗೆ, ಗುಣಮಟ್ಟಕ್ಕೆ, ಸಂಸ್ಥೆಯ ಆಂತರಿಕ ವ್ಯವಹಾರಗಳಿಗೆ ಅಣ್ಣನೊಂದಿಗೆ ಹೆಗಲು ಕೊಟ್ಟವರು. ಮಹೇಶ್ ಅವರ ಪತ್ನಿ ರುಕ್ಮಿಣಿ ಮಹೇಶರ ಬದುಕನ್ನು ಮತ್ತಷ್ಟು ಸುಂದರವನ್ನಾಗಿ ಮಾಡಿದವರು. ಮಹೇಶರ ವೃತ್ತಿ ಬದುಕಿನ ಎಲ್ಲ ತಿರುಗಾಟಗಳಿಗೆ ಪ್ರೋತ್ಸಾಹ ನೀಡಿದವರು. ಮಕ್ಕಳ ವಿದ್ಯಾಭ್ಯಾಸ, ಮನೆಯ ಎಲ್ಲ ಕೆಲಸ ಕಾರ್ಯಗಳು, ಮಕ್ಕಳ ಮದುವೆ, ಹೀಗೆ ಮನೆಯ ಯಾವ ಜವಾಬ್ದಾರಿಯೂ ಪತಿಗೆ ಹೊರೆಯಾಗದಂತೆ ತಾವೇ ನಿರ್ವಹಿಸುತ್ತಾ ಪತಿಗೆ ಸಾಥ್ ಕೊಟ್ಟವರು. ಮನೆಗೆ ಬರುತ್ತಿದ್ದ ಎಷ್ಟೋ ಕಲಾವಿದ ಮಿತ್ರರನ್ನು ಸದಾ ತೆರೆದ ಬಾಗಿಲಿನ ಆದರಾತಿಥ್ಯದಿಂದ ಉಪಚರಿಸಿದವರು. ಈ ದಂಪತಿಗಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಕರ್ತವ್ಯನಿಷ್ಠೆಯ ಶಿಸ್ತುಬದ್ಧವಾದ ಬದುಕು, ಪರಿಪೂರ್ಣತೆ ಮತ್ತು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುವ ಜೀವನ ಶೈಲಿಯನ್ನು ಚಿಕ್ಕಂದಿನಿಂದಲೇ ನೋಡಿ ಬೆಳೆದು ಅದನ್ನೇ ಮೈಗೂಡಿಸಿಕೊಂಡವರು ಅವರ 2 ಹೆಣ್ಣು ಮಕ್ಕಳಾದ ಉಷಾ ಮತ್ತು ಅರುಣ. ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿದ ಹಿರಿಯ ಮಗಳು ಡಾಕ್ಟರ್ ಉಷಾ, ಪತಿ ಡಾಕ್ಟರ್ ಧನಂಜಯ್, ಮಕ್ಕಳಾದ ಅಪೂರ್ವ ಮತ್ತು ಆದಿತ್ಯ, ಅಡ್ವೊಕೇಟ್ ಆಗಿರುವ ಕಿರಿಯ ಮಗಳಾದ ಅರುಣ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಪತಿ ಅಶ್ವಿನ್, ಮಗಳು ಅಂಜನಾ ಇವರೆಲ್ಲರೊಂದಿಗೆ ಮಹೇಶ್ ತಮ್ಮ ವಾಸ್ತವ್ಯವನ್ನು ಕೂಡ ಬೆಂಗಳೂರಿಗೆ ವರ್ಗಾವಣೆ ಮಾಡಿಕೊಂಡರು. 2009ರಲ್ಲಿ ಪತ್ನಿ ರುಕ್ಮಿಣಿಯ ಅಕಾಲ ಅಗಲಿಕೆಯ ಬಳಿಕ ಈ ಹೆಣ್ಣು ಮಕ್ಕಳೇ ಜೋಪಾನವಾಗಿ ತಂದೆಯ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದಾರೆ. ಏಕಾಂಗಿಯಾಗಿ ಮದ್ರಾಸಿಗೆ ಬಂದು ಟಿಸಿಲೊಡೆದ 100 ರೆಂಬೆಕೊಂಬೆಗಳ ಹೆಮ್ಮರವಾಗಿ ಬೆಳೆದು ನಿಂತ ಶ್ರೀಯುತ HM ಮಹೇಶ್ ಅವರು ತಾನು ಎತ್ತರಕ್ಕೆ ಏರುವಲ್ಲಿ ಪ್ರೀತಿಯ ಸಹಕಾರ ಕೊಟ್ಟ ಹಲವರನ್ನು ಯಾವತ್ತೂ ಮರೆತಿಲ್ಲ. ಸಂಗೀತ ಕ್ಷೇತ್ರವನ್ನು ಪಾಲಿಸಿ ಪೋಷಿಸಲು ಮಹೇಶರಿಗೆ ನೆರವಾದ ಎಲ್ಲ ಒಡನಾಡಿಗಳ ಕಲಾವಿದರ, ಸಂಗೀತ ಪ್ರಿಯರ ಸಾಂಗತ್ಯ, ಶುಭ ಹಾರೈಕೆಗಳು ಸದಾ ಅವರೊಂದಿಗೆ ಇದೆ.